ಎಸ್ ನಮಸ್ಕಾರ. ತುರ್ನೂರು ಗ್ರಾಮ ಪಂಚಾಯತಿ ಇರುವಂತ ಒಂದು ಗ್ರಾಮ, ಬನ್ನೂರು ಹೋಬಳಿ, ಟಿ ನರಸೀಪುರ ತಾಲೂಕು, ಮೈಸೂರು ಜಿಲ್ಲೆ. ಪ್ರತಿದಿನ ಒಂದೊಂದು ಹಳ್ಳಿಗೆ ಕೂಡ ಭೇಟಿ ಕೊಡ್ತಾ ಇದ್ದೀನಿ. ಇಡೀ ಬನ್ನೂರು 33 ಹಳ್ಳಿ ಕೂಡ ಮತ್ತೆ ತಾಲೂಕುಗಳು ಕೂಡ ಭೇಟಿ ಕೊಡ್ತೀನಿ. ಹಾಗಾಗಿ ನಮಸ್ಕಾರ ತುರ್ನೂರು. ಇವತ್ತೇನು ಆ ಗ್ರಾಮಗಳಲ್ಲಿ ಏನೇನು ಸಮಸ್ಯೆಗಳಿದೆ ಅಂತ ಲೈವ್ ಸ್ಟ್ರೀಮ್ಗಳನ್ನ ಮಾಡ್ತಾ ಇದ್ದೀನಿ. ಹಾಗಾಗಿ ಇದೇ ವಿಚಾರವಾಗಿ ನಮ್ಮ ಹೆಮ್ಮೆಯ ರೈತರಿದ್ದಾರೆ. ನಮಸ್ಕಾರ ಕೃಷ್ಣಗೌಡ್ರೆ. ನಮಸ್ಕಾರ ಸರ್. ನಾನು ಇವತ್ತವರೆಗೂ ಯಾವ್ದನ್ನ ಗುದ್ಲಿ ಪೂಜೆಯಲ್ಲಿ ನೋಡಿದಿರಾ? ಯಾವ್ದನ್ನ ರಾಜಕೀಯ ಜೊತೆಲಿ? ಇಲ್ಲ ಸರ್. ಇಲ್ಲ. ಯಾವ್ದನ್ನ ಅಧಿಕಾರಿಗಳ ಜೊತೆ ಊಟಕ್ಕೆ ಹೋಗಿದ್ದು ನೋಡಿದಿರಾ? ಇಲ್ಲ. ಇಲ್ಲ. ಆಯ್ತು. ಯಾಕೆಂದ್ರೆ ಕೆಲವರೆಲ್ಲ ನನ್ ಕಂಡ್ರೆ ಉರ್ಕೊಳ್ಳೋಂಥವ್ರಿಗೆ ವಿಚಾರಗಳು ತಿಳಿಸೋಣ. ಇವತ್ತು ತುರುನೂರು ಗ್ರಾಮದಲ್ಲಿ ಇದೀವಿ. ಆಯ್ತಾ? ಪ್ರತಿಯೊಂದು ಗ್ರಾಮಕ್ಕೂ ಕೂಡ ಭೇಟಿ ಕೊಡ್ತಾ ಇದ್ದೀನಿ. ಒಂದೊಂದು ಗ್ರಾಮ ಭೇಟಿ ಕೊಡ್ತಾ ಇದ್ದೀನಿ. ಏನು ವಿಚಾರಗಳು ಅಂತ ಇಡೀ ರಾಜ್ಯದ ಜನಕ್ಕೆ ಗೊತ್ತಾಗ್ಲಿ, ಅಧಿಕಾರಿಗಳು ಕೆಲಸ ಮಾಡಲಿ, ಜನಪ್ರತಿನಿಧಿಗಳು ಒಳ್ಳೆ ಹೆಸರು ಬರಲಿ, ಅಧಿಕಾರಿಗಳು ಕೆಲಸ ಮಾಡಲಿ. ಏನ್ ಹೇಳ್ತೀರಾ ಗೌಡ್ರೆ? ಇವತ್ತು ನಿಮ್ದೊಂದು ಸಮಸ್ಯೆ ಹೇಳಿದ್ರೆ ನಾ ಹಿಡ್ಕೊಂಡು ಬಿಡಿ ಮಾತಾಡಿ ಸರ್. ನಮ್ದು ಮೋದಿ ದುಡ್ಡು 2024ರಿಂದ ನಿಂತೋಗೋದು. 2024 ಬಸ್ಸು ಒಂದು 8 ಟನ್ ಬಸ್ಸು ಅಲ್ಲಿ ದಿವಸಕ್ಕೆ KYC ಮಾಡ್ತೀನಿ. ಪುನಃ ಎಲ್ಲ ಜಮೀನೆಲ್ಲನು ಇದು ಮಾಡಿಸಿದೀನಿ. KYC ಎಲ್ಲಿ ಮಾಡ್ತಿದ್ರಿ ಗೌಡ್ರೆ? ಬನ್ನೂರು ಕೃಷಿ ಇಲಾಖೆಲಿ ಎಲ್ಲ ದಾಖಲಾತಿ ಕೊಟ್ಟಿದ್ದೀರಾ? ದಾಖಲಾತಿ ಕೊಟ್ಟಿದ್ದೀನಿ. ಜಮೀನು ಇರುವುದು ಕೋರ್ಟಲ್ಲಿ. KYC ಆನ್ಲೈನ್ ಅಲ್ಲಿ ಮಾಡ್ಬೇಕು. ಮಾಡಿದ್ರ? ಕಂಪ್ಯೂಟರ್ ಮಾಡಿದ್ರು ಸರ್. ನಿಮ್ಗೆ ದಾಖಲಾತಿ ಕೊಟ್ರ? ಕೊಟ್ಟಿಲ್ಲ. ನಾವೇನು ಅಂದ್ರೆ ಮಾಮೂಲಿ ಕೃಷಿ ಇಲಾಖೆಗೆ ವೈಟ್ಲಿ ಇರ್ತೀವಲ್ಲ, ಆ ಹುಡುಗರ ಮೇಲೆ ನಂಬಿಕೆ. ಹಂಗಲ್ಲ, ನಂಬಿಕೆ ಅಲ್ಲ. ಈಗ ಏನನ್ ಬಿಡ್ತಾರೆ, ಈ ಅಧಿಕಾರಿ ಹೋಗಿ ಇನ್ನೊಬ್ರು ಬರ್ತಾರೆ, ನೀವು ಏನಾರ ಮಾಡ್ಸಿ ಕೊಡ್ರಿ ಅಂತಾರೆ. ಅವಾಗ ಏನ್ ಹೇಳ್ತೀರಾ? KYC ಸರ್, ಅಲ್ಲೇ ಕಂಪ್ಯೂಟರ್ ಬರ್ತದೆ. ಅಲ್ಲಲ್ಲ, ಮಾಡಿದ್ರ ನಿಮ್ ಮುಂದೆ? ಮಾಡವ್ರೆ. ಇಲ್ಲ, ಅದ್ ಲೆಕ್ಕಾಚಾರ ನಿಮ್ಗೆ ಒಂದು KYC ಇದು ಮಾಡಿರೋಂಥದ್ನು ಕೂಡ ನಿಮ್ಗೆ ದಾಖಲಾತಿ ಕೊಡಬೇಕು. ಕೊಟ್ಟಿಲ್ಲ. ಯಾಕೆ ಮಾಡಿದಾರೆ. ಬರ್ತದೆ ಅಂತಲಿ ಅವ್ರ ಸರ್. 2024ರಿಂದ ಬರ್ತದೆ ಅಂತಲಿ ಅವ್ರೆ. ಬಂದಿಲ್ಲ. ಈಗ ಹಾಲಿ ದುಡ್ಡು ಬಂದದೆ, ಎಲ್ಕ ಬಂದಿಲ್ಲ. ಅದ್ರಲ್ಲಿ ಏನ್ ತಪ್ಪಾಯ್ತು ಅಂದ್ರೆ ಬೇರೆಯವ್ರಿಗೆಲ್ಲ ಬಂದಿದ್ಯಾ? ಬರೋರ್ಗೆಲ್ಲ ಬರ್ತದೆ ಸರ್. ಯಾರಿಗ್ ಬಂದಿಲ್ಲ? ಯಾರಿಗ್ ಬಂದಿದೆ? ಸಾಮಾನ್ಯ ಸುಮಾರು ಜನಕ್ಕೆ ಬಂದಿಲ್ಲ. ಏನಂತಾರೆ ಕೇಳಿದ್ರೆ? ಎಲ್ಲ ಅದೇ KYC ಮಾಡಿ ನೀವು ಇದಾಗದ ಲೈನ್ ಅಲ್ಲಿ ಇದ್ದರಿ, ಆಮೇಲೆ ಕೈ ಬಿಟ್ಟೋಗದ. ಯಾಕೆ ಕೈ ಬಿಟ್ಟೋಗಿದೆ? ಕೋಡು ಖಾತೆ ಅನ್ಕೊಂಡ್ ಏನೇನೋ ಮಾಡೋರು ಅವರು ಅಂತ ಹೇಳಿ. ಯಾರು? ಈ ಅಧಿಕಾರಿಗಳ, ಲೆಕ್ಕಾಧಿಕಾರಿಗಳ. ಆದ್ರಿಂದ ನಂದೆಲ್ಲ ಕರೆಕ್ಟ್ ಆಗದ. RTC ಇದೆ, ಸರ್ವ ನಂಬರ್ 31, 1.5 ಎಕರೆ ಜಮೀನು, HD ಕೋಟೆ ತಾಲೂಕು. ನಾನು ಅಲ್ಲಿಂದ ಇಲ್ಲೇ ತಕತಿರೋದು. ಇದು ಜಮೀನು ನಮ್ಮ ಹೆಸರಲ್ಲಿಲ್ಲ, ನಮ್ಮ ತಾತವ್ರ ಹೆಸರಲ್ಲದೆ. ಒಂದು 10-12 ಕುಂಟ 15 ಕುಂಟ ಬರ್ತದೆ. ಅದು ಮಾಮೂಲಿ ಬರ್ತಾ ಇದ್ದು ನಿಂತೋಗದೆ. ಇದು ಮಧ್ಯ ಚಕ್ರವರ್ತಿ ಯಾರು ತಿಂತಿದ್ರೋ ಬಿಟ್ಟಿದ್ರೋ ಗೊತ್ತಿಲ್ಲ. ಈ ಮಾತು ಮೋದಿ ಸಾಹೇಬರಿಗೆ ಹೋಗ್ಬೇಕು. ಇಲ್ಲ, ನಾನು ಇದನ್ನ ವೆಬ್ಸೈಟ್ ನೀವು ಮಾತಾಡ್ತಿರೋದನ್ನ ಗೌಡ್ರೆ, ನಾನು ಮೋದಿ ಅವರ ಮೇಲಡಿಗೆ ಹಾಕ್ತೀನಿ, ಮತ್ತೆ ರಾಜ್ಯಪಾಲರ ಮೇಲಡಿಗೆ ಹಾಕ್ತೀನಿ, ರಾಷ್ಟ್ರಪತಿಗಳ ಮೇಲಡಿ ಕೂಡ ಹಾಕ್ತೀನಿ. ಯಾರು ಈ ಒಂದು ಖಾತೆ ನಡೆಸ್ತಾರೆ ಆ ಪುಣ್ಯಾತ್ಮರ ಕೇಂದ್ರ ಸರ್ಕಾರದ ಮೇಲಡಿ ಕೂಡ ಹಾಕ್ತೀನಿ. ಅರ್ಥ ಆಯ್ತಾ? ಯಾಕಂದ್ರೆ ಬರೀ ನಾವು ಸುದ್ದಿ ಮಾಡಕ್ ಬಿಡಕ್ ಬಂದಿಲ್ಲ. ಅರ್ಥ ಆಯ್ತಾ? ಬರ್ಲಿ ಪುಟ್ಮಾದೇಗೌಡ್ರ, ನಿಮ್ ಖಾತಾ ದುಡ್ಡು ಬಂದಿಲ್ಲ ಅಂದಿಲ್ಲ, ಬಾ ಪೇಪರ್ಗೆ ಹಾಕ್ಸಿದೀನಿ, ಬಾ ಸತ್ತಾಗೋನೆ ಅಂತ ನೋಡಿ. ಇವತ್ತು ಇಲ್ಲ ಲೈವ್ ಇದೆ, ಲೈವ್ ಹೋಗುತ್ತೆ, ಆಫ್ ಮಾಡಂಗಿಲ್ಲ. ಎಸ್ ವೀಕ್ಷಕರೇ, ದುಡ್ಡು ಬಂದಿಲ್ಲ ಸರ್. ಅಲ್ಲಿಗೆ ಹೋಗೋಣ ಇರಿ, ಅಲ್ಲಿಗೆ ಹೋಗೋಣ. ಅಲ್ಲೇ ರೀ ಬನ್ನಿ ಸರ್, ಅಲ್ಲಿಗೆ ಹೋಗೋಣ. ವಯಸ್ಸಾಗಿದೆ ಪಾಪ ಅವ್ರಿಗೆ. ನಮಸ್ಕಾರ ತುರುನೂರು. ತಾವೇನ್ ನೋಡ್ತಾ ಇದ್ದೀರಾ? ಇವತ್ತಿಂದ ಪ್ರತಿಯೊಂದು ಗ್ರಾಮಗಳಿಗೂ ನಾನು ಭೇಟಿ ಕೊಡ್ತೀನಿ. ರೈತರ ಸಮಸ್ಯೆ ಆಗಿರ್ಬೋದು, ಸಾರ್ವಜನಿಕ ಸಮಸ್ಯೆ ಆಗಿರ್ಬೋದು, ಯಾವ ವ್ಯವಸ್ಥೆಗಳು ಏನಿದೆ ಅಂತ ನಿಮ್ಗೆ ಇಡೀ ಕರ್ನಾಟಕ ತೋರಿಸಿ ಕೆಲಸ ಮಾಡ್ತೀನಿ. ನೀವು ಯಾವತ್ತು ನಾನು ಹೇಳ್ತೀನಿ, ಅಧಿಕಾರಿಗಳು ಕೆಲಸ ಮಾಡಿದ್ರೆ ಜನಪ್ರತಿನಿಧಿಗಳಿಗೆ ಹೆಸರು ಬರ್ತದೆ ಅಂತ ಉಗಿಯೋದೆ, ಇಲ್ಲ ಅಂದ್ರೆ ಜನಪ್ರತಿನಿಧಿಗಳಿಗೆ ಅಲ್ವಾ ಗೌಡ್ರೆ? ಸತ್ಯ. ಅವ್ರ ಅಧಿಕಾರಿಗಳು ಕೆಲಸ ಮಾಡಿದ್ರೆ ಒಳ್ಳೆ ಹೆಸರು ಬರ್ತದೆ, ಇಲ್ಲ ಉಗಿಯೋದೆ ಜನಪ್ರತಿನಿಧಿಗಳಿಗೆ. ಹಾಗಾಗಿ ಬನ್ನಿ. ಮೋದಿಯವ್ರ ದುಡ್ಡು ಇದು ಮಾಮೂಲಿ ದುಡ್ಡು ಬರ್ತಿತ್ತಲ್ಲ, ಅದು ಈ 1 ತಿಂಗಳಿಂದ ಬಂದಿಲ್ಲ. ಮಾಮೂಲಿ ದುಡ್ಡು ಯಾವ್ದು? ಪಿಂಚಣಿ ದುಡ್ಡು 65 ಆದ್ಮೇಲೆ ಮಾಮೂಲಿ ಬರ್ತಿತ್ತಲ್ಲ, ಅದು ಬಂದಿಲ್ಲ ಜನಕ್ಕೆ. ಇವ್ರಿಗೂ ಖಾತಾ ದುಡ್ಡು ಬಂದಿಲ್ಲ. ಪಿಂಚಣಿ ದುಡ್ಡು ನಿಮ್ಗೆ ವಯಸ್ಸು ಎಷ್ಟು ವಯಸ್ಸಾಗಿದೆ ಈಗ? ನಮ್ಗೆ ಇವಾಗ 68. ಪಿಂಚಣಿ ಎಷ್ಟು ಬರ್ತಿದೆ ನಿಮ್ಗೆ? 1200. ಬರ್ತಾ ಇಲ್ಲ. 1 ತಿಂಗಳಿಂದ ಬಂದಿಲ್ಲ. ಇವ್ರು ಹೇಳ್ಬೇಕು, ಈ ತಿಂಗಳು ಬಂದಿಲ್ಲ. ಈ ತಿಂಗಳು ತಗೋಬೇಕಾಯ್ತು. ಇವ್ರದ್ದು ಈ ಪುಟ್ಮಾದೇಗೌಡ್ರ ಜಮೀನ್ ಬಂದಿಲ್ಲ. ಬನ್ನಿ ಈ ಕಡೆ, ರೋಡ್ ಈ ಕಡೆ ಬನ್ನಿ. ಪುಟ್ಮಾದೇಗೌಡ ಹೇಳಿ, ಖಾತೆ ಕೊಡ್ತೀರಿ, ಮೋದಿಗೆ ಮಾಡಿಸ್ತಾ ಇರೋದು ಕಣ. ಖಾತಾ ದುಡ್ಡು ಬಂದಿಲ್ಲ. ಮಾತಾಡು ನೀನು. ಯಜಮಾನ್ರೆ ನಮಸ್ಕಾರ. ನಮಸ್ಕಾರ. ಎಷ್ಟು ವಯಸ್ಸು ನಿಮ್ಗೆ? 80 ವರ್ಷ. ಆಶೀರ್ವಾದ ಮಾಡಿರ್ತಾರೆ. ಹಾಗಾಗಿ ಪುಟ್ಮಾದೇಗೌಡರು 80 ವರ್ಷ ಇದು ಲವಲವಿಕೆ ಇದ್ದಾರೆ. ಮಾತಾಡೋಣ. ಇದು ನಿಮ್ಗೆ ಯಾವ ದುಡ್ಡು ಬರ್ತಾ ಇಲ್ಲ ಇವ್ರಿಗೆ? ಮೋದಿದು ಬರ್ತಾ ಇಲ್ಲ. 2 ಕಂತು ಬರ್ಬೇಕಾ? ಏನಂತಾರೆ ಕೇಳಿದ್ರೆ ಕೃಷಿ ಇಲಾಖೆ ಹೋಗಿ ಕೇಳಿದ್ರೆ? ಕೃಷಿ ಇಲಾಖೆಗೆ ನಾನು ಹೋಗಿಲ್ಲ ಇನ್ನು. ಇಲ್ಲೇ ಬ್ಯಾಂಕಲ್ಲೇ ನೋಡ್ತಿದ್ದೆ. ಇವಾಗ 2 ಕಂತು ನಿಂತಿದೆ. ಇದು ದಾಖಲಾತಿ ಎಲ್ಲ ಕೊಟ್ಟಿದ್ದೀರಾ ನೀವು? ದಾಖಲಾತಿ ಎಲ್ಲ ಕೊಟ್ಟಿದ್ದೀರಾ?
ಯಾಕೆ ಬಂದಿಲ್ಲ ಅಂತ ಅನ್ನಿಸ್ಬೋದು ನಿಮ್ಗೆ? ಯಾರ ಮೇಲೆ ಡೌಟ್ ನಿಮ್ಗೆ? ಎಲ್ಲ ಅಧಿಕಾರಿಗಳ ಮೇಲೆ ಎಲ್ಲ ಅಧಿಕಾರಿ ಮೇಲೆ ಡೌಟ್ ಕೊಟ್ಬಿಡ್ತೀರಾ ಹೆಂಗೆ? ಯಾರು ಇವರು KYC ಅದು ಇದು ಮಾಡಿಸುವನ್ನೋರು ಇವ್ರು ಹೋಗಿಲ್ಲ ಕೃಷಿ ಇಲಾಖೆಗೆ ನಾವೆಲ್ಲ ಹೋಗ್ ಬನ್ನಿ ನೋಡಿ. ಇವತ್ತು ರೈತರಿಗೆ ಬರೋಂಥ ದುಡ್ಡು ಕೇಂದ್ರ ಸರ್ಕಾರದಾಗ್ಲಿ ರಾಜ್ಯ ಸರ್ಕಾರದಾಗ್ಲಿ ಅದು ನಿಮ್ಮ ತೆರಿಗೆ ದುಡ್ಡು. ಹೌದು. ಅಂದ್ರೆ ನೀವು ಕಟ್ಟಂತ ತೆರಿಗೆ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ, ರಾಜ್ಯ ಸರ್ಕಾರಕ್ಕೆ ಹೋಗುತ್ತೆ. ಅದನ್ನೇ ನಿಮ್ಗೆ ಮತ್ತೆ ಉಲ್ಟಾ ಮಾಡ್ಕೊಡುವಂಥದ್ದು. ಹೌದು. ಅವ್ರೇನು ಅವ್ರ ಅಪ್ಪನ ಮನೆಯಿಂದ ಅಂತ ಅಪ್ಪನ ಮನೆದು ಅಲ್ಲ, ಯಾರೇ ಆದ್ರೂ ರಾಜ್ಯ ಸರ್ಕಾರ ಆಗ್ಲಿ ಕೇಂದ್ರ ಸರ್ಕಾರ ಆಗ್ಲಿ ನಿಮ್ ದುಡ್ಡು ಅದು, ನಿಮ್ಮ ಬೇವರಿನ ಹನಿ ಅದು ದುಡ್ಡು. ಹಾಗಾಗಿ KYC ಮಾಡಿಸಿ ಪೆನ್ಷನ್ ಬರ್ತಾ ಇದೆಯಾ? ಅದು ಇವಾಗ ಒಂದ್ಸರಿ ಹೋದ್ ತಿಂಗಳದು. ಓದ್ತೀನಿ. ಓಕೆ ಓಕೆ. ಇನ್ನೇನು ಸಮಸ್ಯೆ ಇದೆ ನಿಮ್ಮೂರಲ್ಲಿ? ನಮಸ್ಕಾರ ತುರ್ನೂರು. ನಮ್ಮೂರಲ್ಲಿ ಬೇಕಾದ ಜನಕ್ಕೆ ಹಿಂಗೆ ಆಗಿದೆ. ಈ ತರ ಆಗಿದೆ. ಮಾಡಿಸ್ತಾ ನಾನು ಇಲ್ಲಿ. ಇಲ್ಲಿ ಮಾಡಿಸಿದ್ರಾ? ಇವತ್ತು ಹಾಕೋಗಿ ಬನ್ನೂರಲ್ಲಿ ಎಲ್ಲಿ ಮಾಡಿಸಿದ್ರಿ ನೀವು? ನಮ್ಮ ಮಾಮೂಲಿ ಕಂಪ್ಯೂಟರ್ ಸೆಂಟರ್ ಮಾಡಿಸಿದ್ರಾ? ಗ್ರಾಮವನ್ನು ಅಲ್ಲಿ ಮತ್ತೆ ಅಲ್ಲಿ ಮಾಡೋದನ್ನ ಒಂದೇ ತಾನೆ? ಅಲ್ಲೇ ಮಾಡಿಸ್ತಾವ. ಸುಮಾರು ಜನ ಇಲ್ಲೇ ಮಾಡಿಸ್ತಾವ. ಓಕೆ ಓಕೆ ಓಕೆ. ಹಾಗಾಗಿ ನಿಮ್ಗೆ KYC ಆಗಿರೋದಕ್ಕೆ ಏನು ದಾಖಲಾತಿ ಕೊಟ್ರಾ? ಏನು ಕೊಟ್ಟಿಲ್ಲ ಅಲ್ಲಿ. ಮೊಬೈಲ್ ಮಾಡಿದ್ಮೇಲೆ ಮೊಬೈಲಲ್ಲಿ ಮಾಡಿದ್ರು ಅಷ್ಟೇ. ಏನ್ ಮೊಬೈಲಲ್ಲಿ ಮಾಡಿದ್ರು? ಮೊಬೈಲಲ್ಲಿ MK ಏನು ಲಿಂಕ್ ಮಾಡ್ಕೊಂಡ್ರು. ಲಿಂಕ್ ಹೋಗ್ಬೇಕು. ನಿಮ್ಗೆ KYC ಅಪ್ಡೇಟ್ ಮಾಡಿರೋದಕ್ಕೆ ನಿಮ್ಗೆ ಒಂದು ದಾಖಲಾತಿ ಕೊಡ್ತಾರೆ. ಯಾಕೆ ಅಂದ್ರೆ ನಾಳೆ ದಿನ ಈ ಅಧಿಕಾರಿ ಇರ್ತಾನೆ, ಇಲ್ಲಾಂದ್ರೆ ಇನ್ನೊಬ್ಬ ರಾಜಕೀಯ ಪಕ್ಷ ಹೋಯ್ತಾರೆ, ಇನ್ನೊಬ್ಬ ರಾಜಕೀಯ ಪರ್ಸನ್ ಬರ್ತಾನೆ. ರೈತ ಯಾವತ್ತೂ ಶಾಶ್ವತ. ಹೌದು. ಹಾಗಾಗಿ ನಿಮ್ಗೆ ಒಂದು ದಾಖಲಾತಿ ಕೊಡ್ತೇನೆ. ಹೆಂಗೆ ಎಷ್ಟು ಇಸ್ಕೊಂಡ್ರು KYC ಮಾಡಿ ಅದು ಮಾಡಕ್ಕೆ ಎಷ್ಟು ಇಸ್ಕೊಂಡ್ರು? 50 ರೂಪಾಯಿ. ಏನ್ರಿ ಹಣೆ ಬರ ಇದು? 20 ರೂಪಾಯಿ ಮಾಡೋ ಕೆಲಸ ಒಂದು 10 ರೂಪಾಯಿ ಜಾಸ್ತಿ ತಗೊಳ್ರಿ. ನಮ್ಮ ರೈತರ ಹತ್ರನೂ ಸುಲಿಗೆ ಮಾಡ್ಬೇಕಂಡ್ರಿ ನೀವು. ಅಲ್ಲ ರೀ, ರೈತರು ಈಗ ನೋಡಿ, ನಿಮ್ಗೆ 20 ರೂಪಾಯಿ ಇದ್ರು ನಿಮ್ಗೆ DC ಆಫೀಸಿಂದ ಏನ್ ಕಮಿಷನ್ ಕೊಡ್ಬೇಕು ಕೊಡ್ತಾರೆ. 10 ರೂಪಾಯಿ ಜಾಸ್ತಿ ತಗೊಳ್ಳಿ ಆಯ್ತಾ? ನೀವು ಒಬ್ಬೊಬ್ಬರ ಹತ್ರ 50 ರೂಪಾಯಿ ತಗೊಂಡು ಬರೀ ಒಂದು ಅಪ್ಲಿಕೇಶನ್ KYC ಅಪ್ಡೇಟ್ ಮಾಡಕ್ಕೆ ಕೇಳಿಸ್ಕೊಳ್ರಿ DC ಅವರೇ. ಅಯ್ಯೋ, ಎಲ್ಲಾರ್ಗು ಯಾರಿಗೂ ನೀವು ಕೊಟ್ಬಿಟ್ಟು ಗ್ರಾಮೀಣ ಪ್ರದೇಶಗಳಲ್ಲಿ ಇವತ್ತು ರೈತರು ಅವ್ರು ಕೇಳದಷ್ಟು ಕೊಡೋ ಮಟ್ಟಿಗೆ ಆಗಿದೆ. ಇದು ಇಡೀ ರಾಜ್ಯದಲ್ಲೇ ಒಂದು ದೊಡ್ಡ ಒಂದು ಕರಪ್ಷನ್ ತರ ಆಗ್ಬಿಟ್ಟಿದೆ. ಅನಾಹುತ ನಡೀತಾ ಇದೆ ನೋಡಿ. ಅವ್ರ ಭಾಷೆಯಲ್ಲಿ ಹೇಳ್ತವ್ರೆ ನಿಮ್ಗೆ ಅಧಿಕಾರಿಗಳ. ದಯವಿಟ್ಟು ಫ್ರಾಂಚೈಸಿಗಳು ಕೊಡ್ತೀರಾ ನೀವು ಆಯ್ತಾ? ಅವ್ರು ಒಂದು ಬೋರ್ಡ್ ಹಾಕಿರಲ್ಲ, 20 ರೂಪಾಯಿ ಅಪ್ಲಿಕೇಶನ್ಗೆ 10 ರೂಪಾಯಿ ಅಪ್ಲಿಕೇಶನ್ಗೆ 50 ರೂಪಾಯಿ ತಗೊಂಡ್ರೆ ನೀವು ನಮ್ಮ ರೈತರು ಎಲ್ರಿಗೂ ಹೋಯ್ತಾರೆ. ಮಾತಾಡಿದ್ರೆ ಕೆಲವರೆಲ್ಲ ಉರ್ಕೋತಾರೆ, ನನ್ನ ಕಂಡ್ರೆ ಕೆಲವರೆಲ್ಲ ಉರ್ಕೊಳ್ಳೋರು. ಅವ್ರ ಹಳೆ ಸುದ್ದಿಗಳನ್ನ ಹಳೆ ವಿಚಾರಗಳನ್ನ ತಗೊಂಡ್ಬಂದು ರೋಡಲ್ಲಿ ಮಾತಾಡೋಂಥದ್ದು ಕೆಲವರು. ಹಾಗಾಗಿ ದುಡ್ಡು ಬರ್ಬೇಕು ನಿಮ್ಗೆ. ಮತ್ತೆ ಇನ್ನೇನು ಸಮಸ್ಯೆ ಇದೆ ನಿಮ್ಮೂರಲ್ಲಿ? ಇದು ಏನೋ ಕಾಲುವೆ ಕಟ್ಟೆಗಳು, ನೀರಿನ ವಿಚಾರ, ಕುಡಿಯೋ ನೀರಿನ ವಿಚಾರ ಹೆಂಗಿದೆ? ಈಗ ಅದು ಬೋರ್ಗು ಬೇರೆ ಕಡೆ ಪಂಚಾಯತಿ ತಗಿಸಿ ಪುನಃ ಮಾಡ್ಕೊಟ್ರೆ ರೈತರಿಗೆ ಅನುಕೂಲ ಆಗಿದೆ. 10 ಜನಕ್ಕೆ ಆಗ್ಲಕ್ಕೆ ಕೆಂಪು ಜ್ವರ ಎಲ್ಲ ಬಂದಿದೆ. ಅದು ಕೇಳೋರು ಯಾರು ಇಲ್ಲ. ಅದ ವಿಡಿಯೋ ಅಲ್ಲಿ ಇನ್ನೊಬ್ರಿ ಅಲ್ಲಿ ನೀರ್ ಬಿಡೋರ ಆಕ್ಷನ್ ತಕೊಂಡು ಕರೆಕ್ಟ್ ಆಗಿ ನೀರ್ ಬಿಡಿ, ಕುಡಿ ನೀರ್ ಒಂದಪ್ ಬಿಡಿ, ದನ ಕರಿಗೆ ಒಂದಪ್ ಬಿಡ್ಲಿ ಸಹ ಅದ ಯಾರು ಮಾಡ್ತಾ ಇಲ್ಲ. ಪಂಚಾಯತಿ ಸರಿ ಇಲ್ದ ಹೋದ್ರೆ ಯಾರ್ಯಾರು ಏನ್ ಸರ್ ಮಾಡೋದು? ಈಗ ನನ್ನಂತೆ ಹೋದ್ರೆ ಹೋಗಿ ಬಿಡ್ತಾರೆ ಅಂತಾರ. ಪಂಚಾಯತಿ ಸರಿ ಇಲ್ಲ ಅಂತಂದ್ರೆ ಜನ ಸರಿ ಇರ್ಬೇಕಲ್ಲ, ಜನಗಳು ಅರ್ಥ ಮಾಡ್ಕೊಂಡು ಕೇಳ್ಬೇಕಾನೆ. ಜನ ಈಗ ನಿಮ್ ಬಂದಿದ್ದೀರಿ ಸರ್, ನಮ್ ಒಳ್ಳೆಯವರು ಅಂತ ಅಂತೀನಿ. ನೀವ್ ಮಾಡ್ಬಿಟ್ಟು ಹೋಗಿ ಅಲ್ಲಿ ಏನು ಮಾಡ್ದು ಹೋದ್ರೆ ನಾವೇನ್ ಸರ್ ಮಾಡಿ? ಲೈವ್ ಬರ್ತಾ ಇದೆ, ಕರ್ನಾಟಕ ನೋಡ್ತಾ ಇದೆ. ನಿಜ, ಎಲ್ಲ ನೋಡ್ತಾವ್ರೆ, ಇಡೀ ದೇಶ ನೋಡ್ತಾ ಇದೆ. ಅವತ್ KSRTC ಬನ್ನೂರು ಅಲ್ಲಿ ಮಂಡಕ್ ಹೋದಿ ಏನ್ ಸರ್ ಹಿಂಗ್ ಮಾತಾಡಿದಿರಿ? ನಿಮ್ ಡಿಪೋವೇ ಸರಿ ಇಲ್ಲ ಸರ್. ನಮ್ಗೆ ತುರ್ನೂರ್ ಎಲ್ಲಿ ಮಾತಾಡಿದ್ರಿ? ನೀವೇ ಬಂದ್ ಬಸ್ ಸ್ಟ್ಯಾಂಡ್ ಅಲ್ಲಿ ನಾನ್ ಮರ್ತೇ ಬಿಡಿ ನೋಡಿ. KSRTC ಬಸ್ಸು ಅವತ್ ತಿರ್ಸ್ತೇನೆ ಹೊಟ್ಟೈತಲ್ಲ ಸರ್, ನಂದು ಆಗ್ಲೇ ಎಲ್ಲ ಕಡೆ ಹೋಗೋದು. ನಾ ಏನ್ ತಪ್ಪ ಮಾತಾಡಿಲ್ಲ. KSRTC ಸೌಲಭ್ಯ ಸರಿ ಇಲ್ಲ ಅಂತ ಹೇಳಿರುದು. ನಾವೇನ್ ಲಂಚ ಕೇಳಿದಮ್ಮ? ಬಸ್ಸು ನಮ್ಗೆ ಅರ್ಧ ಗಂಟೆ ಒಂದ್ ಗಾಡಿ, ಬಸ್ ಸ್ಟ್ಯಾಂಡ್ ಒಂದ್ ಗಾಡಿ ಬರ್ತೀನಿ. ಕರೆಕ್ಟ್ ಆಗ ಬನ್ನೂರಿನ 33 ಹಳ್ಳಿ ಕವರ್ ಮಾಡ್ತೀನಿ. ಇಡೀ ನರಸೀಪುರ ತಾಲೂಕಿನ 192 ಹಳ್ಳಿ ಕವರ್ ಮಾಡ್ತೀನಿ. ಓಪನ್ ಚಾಲೆಂಜು. ರೈತ ಸಂಘಟನೆ ಆಗ್ಲಿ ಅಥವಾ ರೈತ ಮಕ್ಕಳಾಗ್ಲಿ ಯಾರಾದ್ರೂ ಏನ್ ಹೇಳ್ತಾರೆ ಕೇಳೋಣ. ನಿಜವಾದಂತ ರೈತರು ನೋಡಿ ಇದ್ದಾರೆ ಹಾಕೊಂಡು ಆಯ್ತಾ? ಹಾಗಾಗಿ ಇವತ್ತಿನ ಕೆಲಸಗಳು ಆಗ್ಬೇಕಾಗಿದೆ. ಇನ್ನೂ ಆಗ್ಬೇಕು ಸರ್. ಈಗ ಜನರಲ್ಲೂ ಬರ್ತಾವ್ರೆ ಹೋಯ್ತವ್ರೆ, ಆದ್ರೂ ನಮ್ ಜನಿಂದು ವೆಟನರಿ ಆಸ್ಪತ್ರೆ ಸರಿ ಇಲ್ಲ. ಒಂದು ಡಾಕ್ಟರ್ಗಳು ಸರಿಯಾಗಿ ಬಂದಿಲ್ಲ. ಡಾಕ್ಟರ್ ಅವ್ರ ಏನು ಪ್ರಯೋಜನ ಇಲ್ಲ. ಕೈಗುಣಿಲ್ದು ಹೋದ್ಮೇಲೆ ಆತರ ದನ ಕಟ್ಟಿರೋರು ಎಲ್ಲ ದನ ಜ್ವರ ಬಂದವೆ, ಆಡು ಕುರಿ ಉಚ್ಕತ್ತಾವೆ. ಅವೆಲ್ಲ ಡಾಕ್ಟ್ರು ಚೇಂಜ್ ಮಾಡಿ ಅಂದ್ರೆ ದನ ನಮ್ತಾ ಇದ್ರಿ ಇಷ್ಟೊತ್ತಾಗ್ಲೇನ ಏನ್ ಮಾಡ್ಬೇಕು ಮಾಡಿನಿ. ನನ್ನ ಹತ್ರ ದನ ಇಲ್ಲ, ನಾ ಸುಮ್ನೆ ಕೂತೀನಿ. ನಾನ್ ದನ ಅಂದ್ರೆ ಮೇಘಲಾಧಿಕಾರಿ ಮೈಸೂರು ಮಾಮೂಲಿ ಡೇರಿ ಗಂಟ್ಲು ಸೈನ್ ಮಾಡಿ ಕಳ್ಸು ಅಷ್ಟದ ಕೆಪಾಸಿಟಿ. ಈಗ ದನಿನವ್ರ ಸುಮ್ನವ್ರ ಅವಮ್ಮ ಬರ್ಲಿ ಇವಮ್ಮ ಬರ್ಲಿ. ಯಾವಮ್ಮ ಅಂದ್ರೆ ಯಾರು ಬರ್ಬೇಕಂತ ಯಾರನ್ನಾರು ಕರೆದು ಈ ಡಾಕ್ಟರ್ ಚೇಂಜ್ ಮಾಡಿದ್ರೆ ಈಗ ಅಲ್ಲಿ ಜನರಲ್ ಬಿಡಿ 3 ತಿಂಗಳಿಗೂ ಬರ್ತಾರೆ, 3 ತಿಂಗಳಿಗೂ ಹೋಯ್ತಾರೆ.
ಈಗ ಜನರಲ್ ಸುಮಾರು ನೋಡ್ತಿರಂತೆ ಅಲ್ಲಿ ಹೋಗೋರು ಕೇಳ್ಬೇಕು. ಈಗ ಸಾಮಾನ್ಯ ನಿಮ್ಮೂರ ಪ್ರಾಥಮಿಕ ಹಾಸ್ಪಿಟ್ಲ್ ಹೆಂಗಿದೆ? ಜನಗಳು ನೋಡುವಂತ ಹಾಸ್ಪಿಟ್ಲ್ ಹೆಂಗಿದೆ? ಹಾಸ್ಪಿಟ್ಲ್ ಚಂದಾಗದ ಬರುವಂತ ವೇಳೆ ಒಳಗಿರೋರು ಚಂದಾಗ ನೋಡ್ಕೊಂಡು ವ್ಯವಹಾರ ಮಾಡಿದ್ರೆ ಸರಿ. ಆಸ್ಪತ್ರೆ ಬಗ್ಗೆ ಹೋಟ್ಲ ಸಾರ್ದವ ನೋಡಲ್ ಬರೀ 5 ನಿಮಿಷ ಏನ್ ಇದ್ ಮಾಡೋದಿಲ್ಲ. ಮತ್ತೆ ನೀವ್ ಮಾತಾಡೋದು ತಪ್ಪೇನಿಲ್ಲ. ಜನರಲ್ ಆಸ್ಪತ್ರೆಯಲ್ಲಿ ಡಾಕ್ಟರ್ ಸರಿಯಾಗಿ ಕೆಮ್ಮು ಬರ್ಬೇಕು. ಮಾತಾಡಿ. ಒಂದ್ ಮಾತ್ರ ಕೊಡಲ್ಲ, ನೆನಪು ವಿಚಾರಿಸ್ಕೊಲ್ಲ, ಆಸ್ಪತ್ರೆ ಆಸ್ಪತ್ರೆ ದೊಡ್ಡದಾಗಿದೆ, ಮಾತ್ರೆ ಕೊಡಲ್ಲ, ಡೆಲಿವರಿ ಮಾಡಲ್ಲ, ಏನ್ ಮಾಡೋದು ನಾವು? ಇಲ್ಲ ಅಂತಾರೆ. ರಕ್ತ ಟೆಸ್ಟ್ ಮಾಡಿಸ್ಬೇಕು ಅಂದ್ರೆ ಇಲ್ಲ ಅಂತಾರೆ. ನಾವ್ ಹೋಗಿ ಮಂಡ್ಯಕ್ಕೆ ಹೋಗ್ಬೇಕು, ಇಲ್ಲ ಬಂದೂರ್ಗೆ ಹೋಗ್ಬೇಕು. ರಕ್ತ ಟೆಸ್ಟ್ ಮಾಡಕ್ಕೆ ತುರ್ನೂರು ಗ್ರಾಮದಲ್ಲಿ ಹಾಸ್ಪಿಟಲ್ ಅಲ್ಲಿ ಇಲ್ಲ ಅಂತಾರ? ಬ್ಲಡ್ ಟೆಸ್ಟಿಂಗ್ ಇಲ್ಲ ಅಂತಾರೆ. ಯಾವಾಗ ಬಂದಿಲ್ಲ ಅಂತಾರೆ, ಯಾವಾಗ ಬರ್ತಿದೆ ಅಂತಾರೆ. ಅಯ್ಯೋ ಹಣೆ ಬರ DH ಅವರೇ ನೋಡ್ರಿ, ಯಾವಾಗ ಹೇಳದಂಗಂತ? ಯಾವ BP ಡಾಕ್ಟರ್ಗಳು, ಕಾಂಪೌಂಡ್ರು, ನರ್ಸ್, ಡಾಕ್ಟರ್ ಸಿಗಲ್ಲ. ಯಾವ ಮೀಟಿಂಗು ಪಾರ್ಟಿಗಳು ಕೊಂಡಾಡ್ತಾರೆ. ಯಾವಾಗೂ ಇಲ್ಲ. ಯಾವ ಬಿಮ್ಮನ್ಸಿಗೂ ಇಲ್ಲ, ಯಾವ BP ಚೆಕ್ ಮಾಡೋರು ಇಲ್ಲ, ಯಾವ ಜರ್ ಬಂದವ್ರು ಒಂದು ಪಾರ್ಟಿ ಹಾಕಲ್ಲ, ಏನು ಹಾಕಲ್ಲ. ಆಸ್ಪತ್ರೆ ಬಂದು ದೊಡ್ಡದಾಗ ಕಟ್ಟಾರ. ಅಲ್ಲ ರೀ, ನಾವು ಮಾಧ್ಯಮದಲ್ಲಿ ಸುದ್ದಿ ಮಾಡಕ್ ಹೋದಾಗ ನನ್ನ ಮೇಲೆ ಅಲ್ಲೇ ಮಾಡ್ತೀರಾ ನಿಮ್ ಯೋಗ್ಯತೆ ಕೇಳಿಸ್ಕೊಳ್ರಿ. ಆರೋಗ್ಯ ಇಲಾಖೆ ಇಡೀ 33 ಹಳ್ಳಿ ಜನ ಉಗಿಬೇಕು ನಿಮ್ಗೆ. ನಿಮ್ ಮಾಡ್ತಾರಂತ ಘನ ಕಾರ್ಯಗಳಿಗೆ ಎಲ್ಲಾ ಅಧಿಕಾರಿಗಳಿಗೂ ಉಗಿತಾರ ಜನ ಉಗಿತಾರ ನೋಡಿ. ಇಲ್ಲಿಂದ ಮಂಡ್ಯ 30 ಕಿಲೋಮೀಟರ್ ಇದೆ. ಮಂಡ್ಯಕ್ಕೆ ಹೋಗ್ಬೇಕು. ಬನ್ನೂರ್ ಹತ್ರ ಇದೆಯಲ್ಲ, ಅದೇ ಬನ್ನೂರ್ ಹೋಗ್ಬೇಕಾದ್ರೆ ಮಂಡ್ಯಕ್ಕೆ ಹೋಗ್ಬೇಕು. ನಮ್ಮೂರ ಆಸ್ಪತ್ರೆ ಯಾಕೆ ಬೇಡಿ. ಹಂಗಾಗಿ BP ಚೆಕ್ ಮಾಡಕ್ಕಾಗಲ್ಲ ಅಂತ. ಚೆಕ್ ಮಾಡಕ್ ಸಲ್ಲೇ ಇಲ್ಲ ಅಂತಾರ. ಏನ್ರಿ ಹೇಳ್ತೀರಿ? ಬನ್ನೂರಿನ ಹೋಬಳಿಯ ತುರ್ನೂರು ಗ್ರಾಮದ ರೈತರ ಮಕ್ಕಳು ಮಾತಾಡ್ತಾ ಇದ್ದಾರೆ, ಹೆಣ್ಣು ಮಕ್ಕಳು. ಆಯ್ತಾ, ನೀವೆಲ್ಲರ ಮೇಲೂ ಅನುಮಾನ ಪಡ್ತೀರಾ ಸಾರ್ವಜನಿಕರು, ಕೆಲವೆಲ್ಲ ಕಾಮೆಂಟ್ಗಳು ಹಾಕ್ತೀರಾ. ನಿಮ್ಗೆ ತಾಕತ್ತಿದ್ರೆ ಇದನ್ನ ರೆಡಿ ಮಾಡಕ್ ಆಗುತ್ತೆ ವ್ಯವಸ್ಥೆ ನಿಮ್ ಕೈಲಿ. ನನ್ನ ಮೇಲೆ ಧಮಕಿ ಹಾಕೋರು ನೀವು, ನನ್ನ ಮೇಲೆ ಧಮಕಿ ಹಾಕೋರು ಮಾಡ್ತೀರೇನ್ರಿ? ನಿಮ್ಗೆ ಒಂದ್ ಹಳ್ಳಿಲಿ ಹೋಗಿ ಮಾಡ್ತೀರೇನ್ರಿ? ಒಂದೊಂದ್ ಸುದ್ದಿ ಮಾಡಕ್ ಆಗ್ತೀರಿ ನಿಮ್ ಕೈಲಿ ಸಾರ್ವಜನಿಕವಾಗಿ? ನನ್ನ ಮೇಲೆ ಧಮಕಿ ಹಾಕ್ತೀರಾ, ನನ್ನ ಮೇಲೆ ಅಲ್ಲೇ ಮಾಡ್ತೀರಾ ನೀವು? ಇವತ್ತಿನ ಸ್ಟಾರ್ಟ್ 333 ಹಳ್ಳಿಲೂ ಕೂಡ ಸುದ್ದಿ ಮಾಡ್ತೀನಿ ಏನೇನ್ ಸಮಸ್ಯೆಗಳಿದೆ ಅಂತ. ಜೊತೆಗೆ ನರಸೀಪುರ ತಾಲೂಕಿನ 192 ಹಳ್ಳಿ ಇದೆ, 192 ಹಳ್ಳಿಗೂ ಹೋಗ್ತೀನಿ. ನೋಡೋಣ. ಶಿಶ್ವಾರದಲ್ಲೂ ಸುಮ್ನೆ ಹೇಳ್ಬಿಟ್ರೆ ಹೆಂಗೆ ನೀವು? ನಿಜ ಹೇಳಿ. ಅಂದ್ರೆ ಮಗು ಆಗಿದೆ. ಏನ್ ಆಗ್ಬೇಕು ನಿಮ್ಗೆ? ಏನ್ ಆಗ್ಬೇಕಾಯ್ತು? ಏನ್ ಬಂದಿಲ್ಲ ನಿಮ್ಗೆ? ಅಂಗನವಾಡಿ ಬಂದ್ ಕೇಳ್ಬೇಕಾ? ಯಾರು ಕೇಳಿಲ್ಲ ಬಂದು ಎಂದಾವ ನೀವು ಬಂದ್ಬಿಟ್ಟು ಒಂದು ಕೋಟೆ ಹಿಡ್ಬಿಟ್ಟು ಬೈದ್ ಮನ ಇನ್ನೇನ್ ಸಮಸ್ಯೆ ಇದೆ ನೋಡ್ರಿ? ಇದೆಲ್ಲ ಸುಳ್ಳು ಏನ್ರಿ? ಇದೆಲ್ಲ ಸುಳ್ಳು ಆಗದ್ರೆ ಇದೆಲ್ಲ ಸುಳ್ಳ? ಅಲ್ಲಿ ಹೇಳಕ್ಕೆ ಎದುರ್ಕತ್ತಾರ ಸರ್, ಏನಂದರೋ ಅಂತ ನಾವು ಎದುರ್ಕೊಂಡು ನೋಡಿ. ಅವರು ಎದುರ್ಕೊಂಡು ಹೇಳ್ತವ್ರೆ, ಕೆಲವು ಮುಟ್ಟಾಡ್ರು ಎದುರ್ಕೊಂಡು ಹೇಳಲ್ಲ ಅಂತವ್ರೆ. ಹೇಳಿಕೆ ಸಮಸ್ಯೆಗಳು ಕ್ಲಿಯರ್ ಆಗುತ್ತೆ. ಆರೋಗ್ಯ ಇಲಾಖೆ ಒಂದು ಆಯ್ತಾ, ಶೈಕ್ಷಣಿಕ ಇಲಾಖೆ ಒಂದು ವಿಚಾರಗಳಿರುವಂತದ್ದು ಅಲ್ಲ. ಇವತ್ತು ಇಡೀ ತುರ್ನೂರು ಗ್ರಾಮದಲ್ಲಿ ಏನಿದೆ ಸಮಸ್ಯೆಗಳನ್ನ ನಿಮ್ಗೆ ನೇರವಾಗಿ ಇಡೀ ರಾಜ್ಯಕ್ಕೆ ಕೊಡ್ತೀನಿ. ನಿಮಗೆ ಅಧಿಕಾರಿಗಳಿಗೆ ನೆಟ್ಟಿಗೆ ಆಗಿಲ್ಲ ಅಂತಂದ್ರೆ ನಾಟ್ ಓನ್ಲಿ ನ್ಯೂಸ್, ಇದು ಬರೀ ನ್ಯೂಸ್ ಮಾಡಲ್ಲ, ನಿಮ್ಮ ಅಧಿಕಾರಿಗಳ, ರಾಜ್ಯ ಅಧಿಕಾರಿಗಳ ವ್ಯವಸ್ಥೆಗೆ ಮತ್ತೆ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಕೊಡ್ತಾರಂತ ಅನುದಾನಗಳ ವ್ಯವಸ್ಥೆಗೆ ಇದನ್ನ ನಾನು ಕಳ್ಸಿಕೊಡುವಂಥದ್ದು. ಬರೀ ಸುದ್ದಿ ಮಾಡಕ್ ಬಂದಿಲ್ಲ ನಾನು. ಆಯ್ತಾ? ಹಂಗಾಗಿ ನೋಡಿ, ಧೈರ್ಯದಿಂದ ಇವತ್ತು ಇವರು ಇದನ್ನ ಹೇಳ್ತಾ ಇರೋದು. ನಾವೀಗ ಮಾತ್ರ ಮೈಸೂರಿಂದ ತರ್ಸ್ಕೋದು ಸರ್. ಯಾವ ಮಾತ್ರ ಸಿಕ್ಕಲ್ಲ, ಏನು ಸಿಕ್ಕಲ್ಲ. ಅಮ್ಮ, ಇದು ನಿಮ್ಗೆ ದುಡ್ಡು ಬರ್ತಾ ಇದೆಯಾ? 2,000 ರೂಪಾಯಿ ಬರ್ತಾ ಇದೆ. ಎಲ್ಲಿ ಹೋಗಿ ತಗೋತೀರಾ? ಬ್ಯಾಂಕಲ್ಲಿ ಹೋಗಿ ತಗೋತೀರಾ? ಇನ್ನೇನ್ ಸಮಸ್ಯೆ ಇದೆ ನಿಮ್ಗೆ ಗೊತ್ತಿಲ್ಲ? ಮಹಿಳಾ ಸಮಸ್ಯೆಗಳು ಏನಿದೆ? ಏನಿಲ್ಲ. ಆಯ್ತು ಸರ್, ನಮಸ್ಕಾರ ತುರ್ನೂರು. ಇವತ್ತು ಬನ್ನೂರು ಹೋಬಳಿ, ಟಿನಸೂರು ತಾಲೂಕು, ಮೈಸೂರು ಜಿಲ್ಲೆ, ಪ್ರತಿಯೊಂದು ಹಳ್ಳಿ ಕೂಡ ಭೇಟಿ ಕೊಡೋಣ. ಸಮಯ ಸಿಕ್ಕಾಗಿಲ್ಲ. ಮತ್ತೆ ಇನ್ನೊಂದು ಊರಿಗೆ ಹೋಗ್ತೀನಿ, ಯಾವ ಊರು ಅಂತ ಹೇಳೋಣ. ಮತ್ತೆ ನಿಮ್ಗೆ ಅದನ್ನ ಭೇಟಿ ಮಾಡಿಸ್ತೀನಿ. ಮತ್ತೆ ಆಲ್ರೆಡಿ ರೈತರು ಕಾಯ್ತಾ ಇದ್ರೆ, ರೈತರ ಸಮಸ್ಯೆಗೋಸ್ಕರ ಕಾಯ್ತಾ ಇದ್ರೆ ಈಗ ಆ ವಿಚಾರಗಳನ್ನ ಹೇಳೋದಕ್ಕೆ. ಹಾಗಾಗಿ
ನನ್ನ ಮೇಲೆ ಇಲ್ದಿರೋ ಸಲ್ಲದ ಆಪಾದನೆಗಳು ಮಾಡ್ಕೊಂಡು ಯಾವುದೋ ಹಳೆ ದ್ವೇಷಕ್ಕೆ ನಿಂತ್ಕೊಂಡು ರೋಡಲ್ಲಿ ನಿಂತ್ಕೊಂಡು ಕಿಚ್ಚಾಡ್ದಲ್ಲ ಕಂಡ್ರಲ್ಲ ಆಯ್ತಾ. ನೈಜ ಸುದ್ದಿ ಮಾಡಿ ತೋರಿಸಿ, ಇಲ್ಲ ಸಾರ್ವಜನಿಕವಾದ ವಿಚಾರಗಳನ್ನ ಹೇಳಿ ತೋರಿಸಿ, ನಿಮ್ಮ ಯೋಗ್ಯತೆಗಳ ಕೆಲಸ ಮಾಡಲಿ, ಜನ ಅಧಿಕಾರಿಗಳು ಕೆಲಸ ಮಾಡಲಿ ಜನ ಪರವಾಗಿ. ಹಾಗಾಗಿ ಮತ್ತೆ ನಿಮಗೆ ತುಮಕೂರಲ್ಲಿ ಮತ್ತೆ ಇನ್ನೊಂದು ಟೀಮ್ ಕೂಡ ಇದೆ, ರೈತರ ಒಂದು ಭಾವನೆ ಏನಿದೆ ನೀರು ವಿಚಾರವಾಗಿ ಅಂತ ಕೂಡ ಮಾತಾಡ್ತೀನಿ. ನಮಸ್ಕಾರ.